ಸಾಮಾನ್ಯವಾಗಿ ವಿತ್ತ ಸಚಿವರು ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ದೇಶದ ಬಜೆಟ್ ಅನ್ನು ಮಂಡಿಸ್ತಾರೆ. ಕೆಲವೊಮ್ಮೆ ಪ್ರಧಾನಮಂತ್ರಿಗಳೂ ಸಹ ಬಜೆಟ್ ಅನ್ನು ಮಂಡಿಸಿರುವ ಇತಿಹಾಸ ಭಾರತದಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಆ ಪ್ರಧಾನಮಂತ್ರಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ. ಮೊದಲನೇದು ಜವಾಹರ್ಲಾಲ್ ನೆಹರು ಅವರು 1958ರಲ್ಲಿ ಪ್ರಧಾನಮಂತ್ರಿ ಆಗಿದ್ದುಕೊಂಡೇ ಬಜೆಟ್ ಅನ್ನ ಮಂಡಿಸಿದ್ರು. ಎರಡನೆಯ ಹೆಸರು ಮೊರಾರ್ಜಿ ದೇಸಾಯಿ. ಇವರು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿರುವ ಖ್ಯಾತಿಗೂ ಪಾತ್ರರಾಗಿದ್ದಾರೆ. ಒಟ್ಟು 10 ಯೂನಿಯನ್ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇವರು 1959ರಿಂದ 67ರವರೆಗೆ ಬಜೆಟ್ಗಳನ್ನ ಮಂಡಿಸಿದ್ರು. ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದಾಗಲೂ ಬಜೆಟ್ ಅನ್ನು ಮಂಡಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಮುಂದಿನ ಹೆಸರು ಇಂದಿರಾ ಗಾಂಧಿ. 1970ರಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರು ಬಜೆಟ್ ಅನ್ನು ಸಹ ಮಂಡಿಸಿದ್ರು. 1987ರಲ್ಲಿ ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಕೇಂದ್ರ ಬಜೆಟ್ ಅನ್ನ ಮಂಡಿಸಿದ್ರು. ಸೊ ಇವರೆಲ್ಲ ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದುಕೊಂಡು ಬಜೆಟ್ ಅನ್ನು ಮಂಡಿಸಿರುವ ರಾಷ್ಟ್ರದ ನಾಯಕರು.